ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಮೊದಲನೇ ಬಾರಿಗೆ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನ ಒಂದ್ಸಲ ಕ್ಲಿಕ್ ಮಾಡಿ ಅಥವಾ ಓಪನ್ ಮಾಡಿ. ಅಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದಷ್ಟು ವಾಟ್ಸಾಪ್ ಮತ್ತು ಟೆಲಿಗ್ರಾಮ್ ಲಿಂಕ್ಸ್ ಇದೆ. ಹಾಗೇನೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಬಿಡಿಸಿರ್ತಕ್ಕಂಥ ಕೆಲವೊಂದು ಫ್ರೀ ಆಫ್ ಕಾಸ್ಟ್ ಲಿಂಕನ್ನು ಕೂಡ ಅಲ್ಲಿ ನಾವು ಕೊಟ್ಟಿದ್ದೀವಿ. ನೀವು ಕ್ಲಿಕ್ ಮಾಡಿ ನೋಡ್ಬೋದು. ತುಂಬ ಚೆನ್ನಾಗಿದೆ ವಿಡಿಯೋಸ್ ಬಿಡಿಸಿರುವಂಥದ್ದು. ಸೊ ಇವತ್ತಿನ ವಿಚಾರಕ್ಕೆ ಬರೋಣ. ಗೆಸ್ಟ್ ಟೀಚರ್ಸ್ಗೆ ಒಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ. ಸೊ ಯಾವ ಭಾಗದ ಅತಿಥಿ ಶಿಕ್ಷಕರಿಗೆ ಇದೊಂದು ಜ್ಞಾಪನಾ ಪತ್ರ ಬಿಡುಗಡೆ ಆಗಿದೆ ಅಂತ ಹೇಳ್ಬಿಡ್ತೀನಿ ನಾನು. ಯಾಕೆಂದ್ರೆ ಇದೇ ರೀತಿಯ ಸರ್ಕ್ಯುಲರ್ಸ್ ಆಲ್ಮೋಸ್ಟ್ ಎಲ್ಲಾ ಕಡೆ ಬಿಡುಗಡೆ ಆಗಬೇಕು. ಅಂದ್ರೆ ಪ್ರತಿಯೊಂದು ತಾಲೂಕಿನ ಅಂಡರಲ್ಲಿ ಕೆಲಸ ಮಾಡ್ತಕ್ಕಂಥ ಆ ಒಂದು ಬ್ಲಾಕ್ ಎಜುಕೇಶನ್ ಆಫೀಸ್ ಕಡೆಯಿಂದ ದಟ್ ಈಸ್ ಈ ರೀತಿಯ ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಬೇಕಾಗುತ್ತೆ. ನೋಡಿ, ಇದು ಬಂದ್ಬಿಟ್ಟು ಆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ, ಮಿನಿ ವಿಧಾನಸೌಧ, ನಂಜನಗೂಡು. ಸೊ ಡೇಟೆಡ್ 11/3/2026. ಒಂದೊಂದ್ಸಲ ಏನಾಗುತ್ತೆ, ಅಲ್ಲಿ ಶಾಲೆಯಲ್ಲಿ ಯಾರೆಲ್ಲ ವರ್ಕ್ ಮಾಡ್ತಾರೆ ಅವರೇ ವಾಲಂಟ್ರಿ ಆಗಿ ಇವೆಲ್ಲವನ್ನ ಫಾಲೋ ಅಪ್ ಮಾಡಬೇಕಾಗುತ್ತೆ. ಸೊ ಯಾರೋ ಹೇಳ್ಬಿಡ್ತಾರೆ ಮಾಹಿತಿಯನ್ನ, ಅಥವಾ ಇನ್ಯಾರೋ ನಮಗೆ ಶೇರ್ ಮಾಡ್ಬಿಡ್ತಾರೆ ಅಂತ ಅನ್ಕೊಂಡ್ರೆ ಅದು ಸಮ್ಟೈಮ್ಸ್ ಡಿಲೇ ಆಗ್ಬೋದು. ಹಾಗಾಗಿ ಕೆಲವೊಂದ್ಸಲ ಏನಾಗುತ್ತೆ, ಯಾರಿಂದ ಮಾಹಿತಿ ತಲುಪಬೇಕು ಅವರಿಂದ ಸೊ ಆನ್ ಟೈಮ್ಗೆ ತಲುಪೋದಿಲ್ಲ. ಹಾಗಾಗಿ ಒಂದ್ಸಲ ನಿಮಗೆ ಕೇಸ್ ವರ್ಕರ್ ಪರಿಚಯ ಇದ್ರೆ ಅಥವಾ ಯಾರಾದರೂ ಆ BO ಕಚೇರಿಯಲ್ಲಿ ಪರಿಚಯ ಇದ್ರೆ ಒಂಚೂರು ಅಂಡ್ ಅವ್ರಿಗೆ ಕರೆಯನ್ನು ಮಾಡಿಕೊಂಡು ನೀವು ಅವಾಗ ಮಾಹಿತಿನ ತಗೊಳ್ಬೇಕಾಗತ್ತೆ. ಸಬ್ಜೆಕ್ಟ್ ನೋಡೋಣ ಈಗ. ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರ ಗೌರವಧನ ಪಾವತಿ ಮಾಡುವ ಬಗ್ಗೆ ಅಂತಿದೆ. ಈಗಾಗಲೇ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಏನು ಒಂದು ಸರ್ಕ್ಯುಲರ್ ಬಿಡುಗಡೆ ಆಗಿತ್ತು ಈ ಭಾಗದಲ್ಲಿ. ಅಂದ್ರೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕು ವ್ಯಾಪ್ತಿಯಲ್ಲಿ ಯಾರೆಲ್ಲ ಗೆಸ್ಟ್ ಟೀಚರ್ಸ್ ವರ್ಕ್ ಮಾಡ್ತಾ ಇರ್ತಾರೋ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅವ್ರಿಗೆ ಹೇಳಿದ್ದೆ. ಸೊ 5 ಮಂತ್ಸ್ಗೆ ಅಲಾಟ್ಮೆಂಟ್ ಬಿಡುಗಡೆ ಆಗಿದೆ, ಬಟ್ ಇನ್ನೂ ಬಿಲ್ ಪ್ರಿಪೇರ್ ಆಗಿಲ್ಲ. ಅದು ಬಂತು ಅಂತಂದ್ರೆ ಇಮಿಡಿಯೇಟ್ 2-3 ದಿನದಲ್ಲಿ ಅವ್ರು ಬಿಲ್ ಪ್ರಿಪೇರ್ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಆಮೇಲೆ ಈ ವರ್ಷ ಅಕಾಡೆಮಿಕ್ ಇಯರ್ ಎಂಡ್ ಆಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಬಿಲ್ ಅನ್ನ ಬೇಗ ಕಂಪ್ಲೀಟ್ ಮಾಡ್ಬೇಕು ಅವರು. ಈಗ ನಿಮಗೆ ಮಾರ್ಚ್ ಎಂಡಿಗೆ ಬರಲ್ಲ ಸಂಬಳ ಇದು. ಸೊ ಮಾರ್ಚ್ ಎಂಡ್ ಆಗ್ಲಿಕ್ಕಿಂತ ಮುಂಚೆನೆ ಬಂದ್ಬಿಡುತ್ತೆ. ನಾವು ವಿ ಆರ್ ಇನ್ ಮಾರ್ಚ್ ಅಂತ ಇರೋದ್ರಿಂದ ಸೊ ನನ್ನ ಪ್ರಕಾರ ಸೊ ವಿತ್ ಇನ್ ವೀಕ್ ಅಲ್ಲೇ ಅಪ್ ಟು ಮಾರ್ಚ್ ಸೇರಿ, ಈ ಮಂತ್ ಎಂಡ್ ಆಗ್ಲಿಲ್ಲ ಅಂದು ಅದನ್ನು ಸೇರಿ ಸೊ ನಿಮ್ಮ ಖಾತೆಗೆ ಹಣ ಜಮೆ ಆಗುತ್ತೆ ಇಲ್ಲಿ. ಯಾಕಂದ್ರೆ ಇಯರ್ ಕ್ಲೋಸ್ ಮಾಡಬೇಕಾಗಿರೋದ್ರಿಂದ ಎಲ್ಲಾ ಬಿಲ್ಸ್ ಅನ್ನು, ಖಜಾನೆ ಬಿಲ್ಗಳನ್ನ ನೋಡೋಣ ಈಗ ಮುಂದುವರೆದಂತೆ ಇದ್ರ ಬಗ್ಗೆ ಏನು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು. ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಇಲ್ಲಿಂದ ಹೇಳ್ತಾರೆ ಈಗ 2025-26ನೇ ಸಾಲಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅತಿಥಿ ಶಿಕ್ಷಕರಿಗೆ ಗೌರವಧನ ಪಾವತಿಸುವ ಸಂಬಂಧ ನವೆಂಬರ್ 25ರಿಂದ ಮಾರ್ಚ್ 2026, ನೋಡಿ ಇಲ್ಲಿ ಓದ್ತಾ ಇದ್ದೀನಿ, ನವೆಂಬರ್ 25ರಿಂದ ಮಾರ್ಚ್ 2026ರ ಮಾಹೆಯವರೆಗೆ ವೇತನ ಬಿಲ್ ಅನ್ನು ಸಿದ್ಧಪಡಿಸಲಾಗಿದೆ. ತುಂಬಾ ಜನ ಏನ್ ಸರ್ ಇದು ಫಸ್ಟ್ ಟೈಮ್ ಇಷ್ಟು ಡಿಲೇ ಮಾಡ್ಬಿಟ್ರಲ್ಲ ಇವರು, 1 ಮಂತ್ಸ್ ಮಾಡ್ತಾ ಇದ್ರು, ಈಗ 5 ತಿಂಗಳಾದ್ರೂ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಈಗ ಫೈನಲಿ ಅಲಾಟ್ಮೆಂಟ್ ಆಗಿ ಬಿಲ್ ರೆಡಿ ಆಗಿದೆ. ಸೊ ಇನ್ನು ಬಿಲ್ ರೆಡಿ ಆದ್ಮೇಲೆ ನಿಮ್ಗೆಲ್ಲ ಗೊತ್ತಾ ಇದೆ, ನಿಮ್ಮ ರೆಸಿಪೆಂಟ್ ಐಡಿ ಮುಂದೆ ಏನ್ ಮಾಡಬೇಕು, ನೀವು ಕಚೇರಿಗೆ ಹೋಗ್ಬಿಟ್ಟು ನಿಮ್ಮ ಸಿಗ್ನೇಚರ್ ಹಾಕ್ಬೇಕು. ನಿಮ್ ಸಹಿ ಆಯ್ತು ಅಂತಂದ್ರೆ ಅದಾಗಿ, ಅಂದ್ರೆ ಎಲ್ಲಾ ಕ್ಲಸ್ಟರ್ ಅವರು ಬೇಗ ಬಂದ್ಬಿಟ್ಟು ಹಾಕ್ಬಿಟ್ರೆ ಪ್ರಾಬ್ಲಮ್ ಆಗಲ್ಲ. ಸೊ ಒಂದಷ್ಟು ಜನ ಡಿಲೇ ಆಯ್ತು ಅಂತಂದಾಗ ಏನಾಗುತ್ತೆ, ಅವರು ಒಂದಷ್ಟು ನೋಡ್ಬಿಟ್ಟು ಅದನ್ನ ಡಿಲೇ ಮಾಡ್ಬಿಡ್ತಾರೆ. ನೀವು ಮತ್ತೆ ಅದನ್ನ ಅವ್ರಿಗೆ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಮಾಡಿಸ್ಬೇಕಾಗುತ್ತೆ. ಅವೆಲ್ಲ ಸಮಸ್ಯೆಗಳಾಗುತ್ತೆ. ಆಮೇಲೆ ಈಗ ಖಜಾನೆ ಬಿಲ್ ಎಲ್ಲ ಕ್ಲಿಯರ್ ಮಾಡ್ಬೇಕು ಅವರು, ಅದು ಪ್ರೆಷರ್ ಇರುತ್ತೆ ಅಕಾಡೆಮಿಕ್ ಇಯರ್ ಕ್ಲೋಸ್ ಆಗೋದ್ರಿಂದ. ಹಾಗಾಗಿ ಸಾಧ್ಯವಾದಷ್ಟು ಮ್ಯಾಕ್ಸಿಮಮ್ ಸೊ ನಿಮ್ಮ ಒಂದು ರೆಸಿಪಿಯಂಟ್ ಐಡಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ವೇತನ ಬಿಲ್ ಏನಿದೆ ಅವೆಲ್ಲ ಚೆಕ್ ಮಾಡ್ಕೊಂಡು ಸಿಗ್ನೇಚರ್ ಹಾಕ್ಬಿಡಿ. ಸೊ ಖಜಾನೆಗೆ ಬಿಲ್ಲನ್ನು ಸಲ್ಲಿಸಲು ದಿನಾಂಕ 20/3/2026 ಕೊನೆಯ ದಿನಾಂಕವಾಗಿರುತ್ತದೆ. ನೋಡಿ, ಲಾಸ್ಟ್ ಈ ವರ್ಷ ಖಜಾನೆಗೆ ಬಿಲ್ ತಲುಪಿಸ್ಬೇಕು ಅಂದ್ರೆ ಎಲ್ಲಾ ಬಿಲ್ಸು ಇದ್ರೆ ಅವ್ರು ಯಾವ್ದು ಪೆಂಡಿಂಗ್ ಇಡೋಂಗಿಲ್ಲ. ಈಗ ಮಾರ್ಚ್ ಅಲ್ಲಿ 20/3/2026 ಅಂತ ಹೇಳಿದ್ದಾರೆ ಈಗ. ಸೊ ವಿತ್ ಇನ್ ವೀಕ್ ಅಂತಂದ್ರೆ ಅವ್ರು ಬೇಗ ಸಬ್ಮಿಟ್ ಆಗುತ್ತೆ. ಸೊ ಇವರು ಅತಿಥಿ ಶಿಕ್ಷಕರು ಬೇಗ ಸಿಗ್ನೇಚರ್ ಆಯ್ತು ಅಂದ್ರೆ ಅವ್ರ ಬಿಲ್ಸ್ ಎಲ್ಲ ಬೇಗ ಪಾಸ್ ಆಗ್ಬಿಡುತ್ತೆ ಈಗ ಟ್ರೆಜರಿಗೆ. ಹಾಗಾಗಿ ಡಿಲೇ ಮಾಡ್ಲಿಕ್ಕೆ ಹೋಗ್ಬಿಡಿ. ಸೊ ಅದರಿಂದ ಸದರಿ ಬಿಲ್ಲಿಗೆ ಅಡಕಗೊಳಿಸ್ಲಿಕ್ಕೆ ಹಣ ಸಂದಾಯ ರಸೀದಿಗೆ ಅತಿಥಿ ಶಿಕ್ಷಕರು ಸಹಿಯನ್ನ ಮಾಡಬೇಕಾಗಿರುತ್ತೆ. ಅದರಿಂದ ದಿನಾಂಕ 13/3/2026ರಂದು ಸಂಜೆ 5:30 ಒಳಗಾಗಿ ಅಂತಿದೆ. ಈಗ 13 ಅಂದ್ರೆ ಐ ಥಿಂಕ್ ನಾಳೆ ಮ್ಯಾಕ್ಸಿಮಮ್ ಥಿಂಕ್. ಸೊ ನಮಗ್ ಗೊತ್ತಿರೋ ಹಂಗೆ ಎಲ್ಲಾ ಕಡೆ ನಾನು ಇದನ್ನ ಹೇಳಿದ್ದೀನಿ ತುಂಬಾ ಜನರಿಗೆ, ಎಲ್ಲರಿಗೂ ಶೇರ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ನಿಮಗೆ ಮಾಹಿತಿ ಬಂತು ಅಂದ್ರೆ ಈ ಭಾಗದ ಎಲ್ಲ ಗೆಸ್ಟ್ ಟೀಚರ್ಸ್ ನೀವು ಕೂಡ ಎಲ್ಲಾ ಕಡೆ ಎಲ್ಲರಿಗೂ ಶೇರ್ ಮಾಡಿ, ಗೊತ್ತಾಗಲಿ ಬೇಗ. ಸೊ ನಾಳೆ ಸಂಜೆ 5:30 ಒಳಗಡೆ ಇಲ್ಲಿ ಹೇಳಿದ್ದಾರೆ ಸಹಿಯನ್ನ ಹಾಕ್ಲಿಕ್ಕೆ. ತಾಲೂಕಿನ ಎಲ್ಲಾ ಪ್ರಾಥಮಿಕ ಶಾಲಾ ಅತಿಥಿ ಶಿಕ್ಷಕರು ಕಚೇರಿಗೆ ತಪ್ಪದೇ ಹಾಜರಾಗಿ ಹಣ ಸಂದಾಯ ರಸೀದಿಗೆ ಸಹಿ ಮಾಡಲಿಕ್ಕೆ ಸೂಚನೆಯನ್ನು ನೀಡಲಾಗಿದೆ. ಹಾಗೂ ಫೆಬ್ರವರಿ 2026ರಿಂದ ಮಾರ್ಚ್ 2026ರ ಮಾಹೆಯವರೆಗಿನ ಹಾಜರಾತಿ ತಲುಪಿಸಲು ಸೂಚಿಸಿದೆ. ಇನ್ ಕೇಸ್ ಯಾರಾದ್ರೂ ಕೊಟ್ಟಿಲ್ಲ ಅಂತಂದ್ರೆ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಾಜರಾತಿಯನ್ನ ಯಾರಾದ್ರೂ ಕೊಟ್ಟಿಲ್ಲ ಅಂತ ಕಂಡು ಬಂದ್ರೆ ದಯಮಾಡಿ ಇಮಿಡಿಯೇಟ್ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಂದ ಒಂದು ಫಾರ್ಮ್ಯಾಟ್ ಇದೆ, ಅದನ್ನ ಟೆಲಿಗ್ರಾಮ್ಗೆ ಹಾಕಿದ್ದೀನಿ ನಾನು. ಬೇಕಾದ್ರೆ ಇನ್ನೂ ಒಂದ್ಸಲ ಹಾಕ್ತೀನಿ, ಅದೊಂದು ಹಾಜರಾತಿ ಪ್ರಮಾಣ ಪತ್ರವನ್ನು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತಗೊಂಡು ಫೆಬ್ರವರಿ ಮತ್ತು ಮಾರ್ಚ್ ಮಾಹೆಗೆ ಬರೆಸ್ಕೊಂಡು ಅವ್ರ ಹತ್ರ ಸೀಲು ಸಿಗ್ನೇಚರ್ ಹಾಕಿಸ್ಕೊಂಡು ಸೊ ನಾಳೆನೇ ತಲುಪಿಸ್ಬಿಟ್ಟು ನೀವು ಬಿಲ್ಗೆ ನಿಮ್ಮ ಸಹಿಯನ್ನ ಹಾಕ್ಬೇಕಾಗತ್ತೆ. ಈಗ ಹಾಜರಾತಿ ಕೊಡಿಲ್ಲ ಅಂದ್ರೂ ಕೆಲವು ಬಿಲ್ ಪ್ರಿಪೇರ್ ಆಗಿರ್ತದೆ, ಬಟ್ ನಿಮ್ ಬಿಲ್ ಪಾಸ್ ಆಗ್ಬೇಕಾದ್ರೆ ಹಾಜರಾತಿ ಕೊಡ್ಲೇಬೇಕಾಗಿರುತ್ತೆ. ಅದನ್ನ ಕೊಟ್ಬಿಟ್ಟು ಅದನ್ನ ಈಸ್ಕೊಂಡು ನಿಮ್ಮ ಹತ್ರ ಸಹಿ
ಅವರು ತಗೊಳ್ತಾರೆ. ದಯಮಾಡಿ ಡಿಲೇ ಮಾಡ್ಲಿಕ್ಕೆ ಹೋಗ್ಬೇಡಿ. ಇನ್ ಕೇಸ್ ಅಟೆಂಡೆನ್ಸ್ ಕೊಟ್ಟಿಲ್ಲ ಅನ್ಕೊಂಡು ಬಂದ್ರೆ ಫೆಬ್ರವರಿ ಮಾರ್ಚ್ ಅದನ್ನು ಕೂಡ ಅವರಿಗೆ ಹ್ಯಾಂಡ್ ಓವರ್ ಮಾಡಿ. ಸೊ ಒಂದು ಸೂಚನೆಯನ್ನು ಕೊಡಲಾಗಿದೆ ಇಲ್ಲಿ. ನವೆಂಬರ್ 25ರಿಂದ ಮಾರ್ಚ್ 2026ವರೆಗೆ ಈವರೆಗೂ ಅನುದಾನ ಬಿಡುಗಡೆಯಾಗಿದ್ದು ಹಣ ಸಂದಾಯ ರಸೀದಿಗೆ ಸಹಿ ಮಾಡಲಿಕ್ಕೆ 13/3/26 ಕೊನೆಯ ದಿನಾಂಕ. ಹಾಜರಾತಿ ಸಲ್ಲಿಸದೆ ವೇತನ ಪಾವತಿಸಿದಲ್ಲಿ ವ್ಯತ್ಯಾಸ ಉಂಟಾದಲ್ಲಿ ಆ ಪ್ರತಿಯೊಂದು ಶಾಲೆಯ ಮುಖ್ಯ ಶಿಕ್ಷಕರೇ ಹೊಣೆ ಆಗಬೇಕಾಗುತ್ತೆ. ಅಟ್ ದ ಸೇಮ್ ಟೈಮ್ ಆ ಕ್ಲಸ್ಟರ್ನ ವ್ಯಾಪ್ತಿಗೆ ಬರ್ತಕ್ಕಂಥ CRPಗಳು ಕೂಡ ಅದಕ್ಕೆ ರೆಸ್ಪಾನ್ಸಿಬಲ್ ಆಗಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಒಂದು ಜ್ಞಾಪನ ಪತ್ರದಲ್ಲೂ ಅದೊಂದು ಸ್ಟೇಟ್ಮೆಂಟ್ ಇದ್ದೇ ಇರುತ್ತೆ. ಬಟ್ ಎನಿಹೋ ಯಾವುದೇ ಸಮಸ್ಯೆಗಳಾಗಲ್ಲ. ಸಮಸ್ಯೆಗಳು ಮಾಡ್ಕೋಬೇಡಿ ಗೆಸ್ಟ್ ಟೀಚರ್ಸು. ಇಮಿಡಿಯೇಟು ಹಾಜರಾತಿ ಪ್ರಮಾಣ ಪತ್ರವನ್ನು ಡೌನ್ಲೋಡ್ ಮಾಡಿಕೊಂಡು ಸೊ ಯಾವ್ಯಾವ ಮಾಹಿತಿಗೆ ಬರೆಸ್ಕೊಳ್ಬೇಕು ಹಾಜರಾತಿನ ಬರೆಸ್ಕೊಂಡು ದಯಮಾಡಿ ನಾಳೆ ಸಂಜೆ ಒಳಗಡೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿ. ನಿಮ್ಮ ವೇತನ ಬಿಲ್ಲು ಅಥವಾ ಹಣ ಸಂದಾಯ ರಸೀದಿಗೆ ನಿಮ್ಮ ಸಹಿಯನ್ನು ಹಾಕ್ಬಿಡಿ. ಬೇಗ ಬೇಗ ಟ್ರೆಜರಿಗೆ ನಿಮ್ಮ ಬಿಲ್ ಪಾಸ್ ಆಗಲಿಕ್ಕೆ ಅದು ರೆಡಿ ಆಗುತ್ತೆ. ಹಾಗಾಗಿ ಸೊ ಮ್ಯಾಕ್ಸಿಮಮ್ ಇದು ಎಲ್ಲರಿಗೂ ತಲುಪಲಿ ಅನ್ನೋ ಉದ್ದೇಶ ಇಟ್ಕೊಂಡೆ ನನ್ನ ವಾಹಿನಿಯಿಂದ ಮಾಡ್ತಿದ್ದೆ. ಎಲ್ಲ ನಾನು ಮಾಡಲಿಕ್ಕೆ ಹೋಗಲ್ಲ, ಯಾಕೆಂದರೆ ಸೊ ಈ ಸಲ 4 to 5 months ಡಿಲೇ ಆಗಿರೋದ್ರಿಂದ ಸೊ ಪಾಪ ತುಂಬ ಜನರಿಗೆ ಅದು ಸ್ಪ್ರೆಡ್ ಆಗಲಿ ನ್ಯೂಸ್ ಅನ್ನೋ ಉದ್ದೇಶ ಇಟ್ಕೊಂಡು ನಾನು ಮಾಡಿದ್ದು. ಸಾಕಷ್ಟು ಬೇರೆ ಬೇರೆ ಭಾಗದ್ದು ಸಮಸ್ಯೆಗಳು ಏನಾಗಿದೆಯೋ ಗೊತ್ತಿಲ್ಲ. ನೋಡಿ ಅದೇನಾದರೂ ಇದ್ರೆ ಕಮೆಂಟ್ ಮಾಡಿ. ಆಮೇಲೆ ದಯಮಾಡಿ ಸುಮ್ಮನೆ ಕೂರಬೇಡಿ. ನಮಗೆ ಮಾಡ್ತಾರೆ ಅಂತ ಅಂದ್ಕೊಂಡು ನೀವು ಬ್ಲ್ಯಾಕ್ ಎಜುಕೇಷನ್ ಆಫೀಸರ್ಸ್ ಭೇಟಿ ಆಗಬೇಕಾಗತ್ತೆ. ಕೇಳಿ, ಕೇಸ್ ವರ್ಕರ್ಸ್ ಭೇಟಿಯಾಗಿ. ಅಲಾಟ್ಮೆಂಟ್ ಬಂದಿದ್ದು ಡಿಲೇ ಮಾಡ್ತು ಅಂತಂದ್ರೆ ಯಾರಾದರೂ ರೆಪ್ರೆಸೆಂಟೇಟಿವ್ಸ್ ಇದ್ರೆ ಅವ್ರ ಮುಖಾಂತರ ಪ್ರೆಸರ್ ಹಾಕ್ಸ್ಬೇಕು. ಇಲ್ಲ ಅಂದ್ರಂತೂ ಇದು ಬೇಗ ಬೇಗ ಯಾವುದೂ ಆಗಲ್ಲ. ಹಾಗಾಗಿ ದಯಮಾಡಿ ಇವೆಲ್ಲವೂ ಕೂಡ ನಿಮ್ಮ ಗಮನಕ್ಕಿರಲಿ. ಥ್ಯಾಂಕ್ ಯು ಸೋ ಮಚ್.